ಹಾಯ್, ನಾನು ಲೇಖನ. ಇವತ್ತು ನಾವು ರೇಷನ್ ಅಕ್ಕಿಯಿಂದ ಸಾಫ್ಟಾಗಿ ರವೆ ಇಡ್ಲಿ ಥರನೇ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಸಾಫ್ಟ್ ಆಗಿದೆ ಇಡ್ಲಿ ಅಂತ. ಯಾರಿಗೆಲ್ಲ ಇಡ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಇಷ್ಟಪಟ್ಟು ತಿನ್ನೋರು ಈ ರೀತಿ ಒಂದ್ಸಲ ಟ್ರೈ ಮಾಡಿ. ತುಂಬಾ ಈಸಿಯಾಗಿ ಸಾಫ್ಟ್ ಆಗಿರೋವಂಥ ಅಕ್ಕಿ ಇಡ್ಲಿ, ಅದರಲ್ಲೂ ರೇಷನ್ ಅಕ್ಕಿ ಇಡ್ಲಿ ತುಂಬ ಈಸಿಯಾಗಿ ಮಾಡ್ಕೋಬಹುದು. ಅದ್ರ ಜೊತೆ ಚಟ್ನಿ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಈಗ ನಾನಿಲ್ಲಿ 2 ಕಪ್ ಆಗೋಷ್ಟು ರೇಷನ್ ರೈಸ್ನ ತಗೊಂಡಿದ್ದೀನಿ. ರೇಷನ್ ರೈಸ್ ಇಲ್ಲ ಅಂದ್ರೆ ಅಂಗಡಿಯಲ್ಲಿ ಇಡ್ಲಿಗೆ ಬೇಕಾಗಿರೋಂಥ ರೈಸ್ ಆದರೂ ತಗೋಬಹುದು. ನಾನಿಲ್ಲಿ ರೇಷನ್ ರೈಸ್ ಏನಿರುತ್ತೆ ಇದನ್ನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನ ನೀರು ಸೇರಿಸ್ಕೊಂಡು ಚೆನ್ನಾಗಿ 1-2 ರಿಂದ 3 ಬಾರಿ ತೊಳ್ಕೋಬೇಕಾಗುತ್ತೆ. ಇದರಲ್ಲಿರೋ ಅಂತ ಕಸ ಎಲ್ಲ ನೀಟಾಗಿ ಹೋಗ್ಬೇಕು. ಕಲರು ತುಂಬಾ ವೈಟ್ ಆಗಿರ್ಬೇಕು ಅಕ್ಕಿ, ಆಗಲೇ ನಾವು ಇಡ್ಲಿ ತುಂಬಾ ವೈಟ್ ಆಗಿ ಕಾಣಿಸೋದು. ಆ ರೀತಿ ನೀಟಾಗಿ ಚೆನ್ನಾಗಿ ಇದನ್ನ ತೊಳೆದು ಇಟ್ಕೊಳ್ಳೋಣ. ಇದನ್ನ ಮಿನಿಮಮ್ 6 ಗಂಟೆ ನೆನೆಯೋದಕ್ಕೆ ಇಟ್ಕೊಳ್ಳೋಣ. ಪಕ್ಕದಲ್ಲಿ ಉದ್ದಿನಬೇಳೆ 3/4 ಕಪ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಅವಲಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಸಬ್ಬಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ನೀರು ಸೇರಿಸ್ಕೊಂಡು. ಇದು ಅಷ್ಟೇ ಚೆನ್ನಾಗಿ ತೊಳ್ಕೊಬೇಕು, 1-2 ರಿಂದ 3 ಬಾರಿ ತೊಳ್ಕೊಬೇಕಾಗುತ್ತೆ. ಹಾಗೆ ಮತ್ತೆ ಫ್ರೆಶ್ ಆಗಿರುವಂತ ವಾಟರ್ನ ಸೇರಿಸಿ ಇದನ್ನು ನೆನೆಸಿ ಇಟ್ಕೋಬೇಕಾಗಿರುತ್ತೆ. ಈ ರೀತಿ ಮಾಡ್ಕೊಂಡು ನೋಡಿ, ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಯಾವಾಗ ಬೇಕಂದ್ರೆ ಅವಾಗ ನಾವು ಇಡ್ಲಿನ ಈ ರೀತಿ ಟ್ರೈ ಮಾಡಬಹುದು. ಹಾಗೆ ರವೆ ಇಡ್ಲಿ ಮಾಡಿದ್ರೆ ಮಾತ್ರ ಇಡ್ಲಿ ಚೆನ್ನಾಗಿ ಬರುತ್ತೆ ಅಂತಲ್ಲ, ಇಲ್ಲಿ ನಾರ್ಮಲ್ ಆಗಿ ನಾವು ರೇಷನ್ ಅಕ್ಕಿಯಿಂದನೂ ತುಂಬಾ ಚೆನ್ನಾಗಿರುವಂತ ಇಡ್ಲಿನ ಮಾಡ್ಕೋಬಹುದು. ಇದನ್ನ ಮಿನಿಮಮ್ 6 ಗಂಟೆ ನೆನೆಸಿಟ್ಕೋಬೇಕಾಗುತ್ತೆ. 6 ಗಂಟೆಗಿಂತ ಜಾಸ್ತಿ ಆದ್ರೂ ನೆನೆಸಿಟ್ಕೋಬಹುದು. ಈಗ ನೋಡ್ತಾ ಇದ್ದೀರಾ, ಇಲ್ಲಿ 6 ಗಂಟೆ ಆಗಿದೆ. ಈಗ ಇದನ್ನ ನಾನು ಮಿಕ್ಸಿ ಜಾರ್ನಲ್ಲೇ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ, ಅಥವಾ ಗ್ರೈಂಡರ್ ಅಲ್ಲಾದ್ರೂ ನಾವು ಇದನ್ನ ಗ್ರೈಂಡ್ ಮಾಡ್ಕೋಬಹುದು. ನಾನಿಲ್ಲಿ ಮಿಕ್ಸಿ ಜಾರ್ ಅಲ್ಲಿ ಉಪಯೋಗಿಸ್ಕೊಂಡು ಇದನ್ನ ಸೇರಿಸ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸ್ಮೂತ್ ಆಗಿ ಇರಬೇಕಾಗುತ್ತೆ. ಉದ್ದಿನಬೇಳೆ, ಅವಲಕ್ಕಿ ಮತ್ತೆ ಸಬ್ಬಕ್ಕಿ ಏನ್ ನೆನ್ಸಿಟ್ಕೊಂಡಿದ್ದೀನಲ್ಲ ಅದನ್ನ ಮೊದಲು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಬೇಕಿದ್ರೆ ಆ್ಯಡ್ ಮಾಡಿಕೊಂಡು ನಾವು ಈ ರೀತಿ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಈಗ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದೇ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ನಾವು ಏನು ಅಕ್ಕಿನ ನೆನೆಸಿಟ್ಕೊಂಡಿದ್ದೀರಿ ಅದನ್ನ ಇದೇ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಬರೋಣ. ಅಥವಾ ಒಂದೇ ಸರಿ ಆದ್ರೆ ಗ್ರೈಂಡರ್ ಅಲ್ಲೇ ಇದ್ರೆ ನೀಟಾಗಿ ಸ್ಮೂತ್ ಆಗಿ ಬರುತ್ತೆ. ಆ ರೀತಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ನಾವು ಅಕ್ಕಿ ಏನ್ ಸೇರಿಸ್ಕೊಂಡಿದ್ವಿ ಇದು ಸ್ವಲ್ಪ ತರಿತರಿಯಾಗಿ, ಅಂದ್ರೆ ರವೆ ರೀತಿ ಇದ್ರೆ ಸಾಕು. ಆ ರೀತಿ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ರಲ್ಲ, ಸ್ವಲ್ಪ ತರಿ ಇದ್ರೆ ಪರವಾಗಿಲ್ಲ. ಅಕ್ಕಿ ನೀಟಾಗಿ ಇಡ್ಲಿ ಚೆನ್ನಾಗಿ ಬೇಯುತ್ತೆ. ಅದಕ್ಕೆ ಇದು ಸ್ವಲ್ಪ ತರಿತರಿಯಾಗಿ. ಈಗ ಎರಡನ್ನೂ ಒಂದೇ ಬೌಲ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿದ ನಂತರ ಒಂದ್ಸಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಒಳ್ಳೇದು, ಅಥವಾ ಸ್ಪೂನಲ್ಲಾದ್ರೂ ನೀಟಾಗಿ ಮಿಕ್ಸ್ ಆಗಬೇಕು. ಮೊದಲನೇದಾಗಿ ನೀಟಾಗಿ ಮಿಕ್ಸ್ ಆಗಬೇಕು. ನಂತರ ಇದಕ್ಕೆ ಮೇಲೆ ನಾವು ಮಿಕ್ಸ್ ಮಾಡಿದ ನಂತರ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನೀರು ಸೇರಿಸ್ಕೊಂಡ್ರೆ ಅದು ನೀಟಾಗಿ ಫರ್ಮೆಂಟ್ ಆಗಲ್ಲ. ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ಟು ಇದನ್ನ ನೈಟ್ ಫರ್ಮೆಂಟ್ ಮಾಡಿ ಇಡೋದಕ್ಕೆ ಇಡೋಣ, ಓವರ್ ನೈಟ್. ಬೆಳಗ್ಗೆ ನೋಡ್ತಾ ಇದ್ರಲ್ಲ ತುಂಬಾ ನೀಟಾಗಿ ಉಬ್ಬಿ ಬಂದಿರುತ್ತೆ. ಇದು ನೋಡ್ತಾ ಇದ್ರಲ್ಲ ಈ ರೀತಿ ಬಂದಿರಬೇಕು. ಅವಾಗಲೇ ಇಡ್ಲಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಹಾಗೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಯಾರೆಲ್ಲ ಇಡ್ಲಿ ತಿನ್ನಲ್ಲ ಈ ರೀತಿ ಒಂದ್ಸಲ ಟ್ರೈ ಮಾಡಿ, ನಿಜ ಖಂಡಿತವಾಗೂ ಇದನ್ನ ಇಷ್ಟಪಟ್ಟು ತಿಂತಾರೆ. ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಂಡಿದ ನಂತರ ಇಡ್ಲಿ ಪಾತ್ರೆಗೆ ನಾರ್ಮಲ್ ಆಗಿ ನಾವು ಉಪಯೋಗಿಸುವಂತ ಇಡ್ಲಿ ಪಾತ್ರೆ ಏನಿರುತ್ತೆ, ಅಥವಾ ತಟ್ಟೆ ಇಡ್ಲಿ ಆದ್ರೂ ಇದೇ ರೀತಿ ನಾವು ಮಾಡ್ಕೋಬಹುದು. ಮೊದಲು ನೀಟಾಗಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ನಾವು ಇಡ್ಲಿ ಬ್ಯಾಟರ್ ಏನಿದೆ ಅದನ್ನ ಸೇರಿಸ್ಕೊಳ್ಳೋಣ. ನಂತರ ಈಗ ಪಕ್ಕದಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಕಾಯ್ತಾ ಇದೆ. ಆ ಪಾತ್ರೆಗೆ ಇದನ್ನ ಇಟ್ಕೊಂಡು ನೀಟಾಗಿ ಸ್ವಲ್ಪ 5 ರಿಂದ 10 ನಿಮಿಷವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೀಟಾಗಿ ಬಾಯ್ಲ್ ಆಗಿರುತ್ತೆ. ಈಗ ಮೇನು ನಾನಿಲ್ಲಿ ಒಂದೇ ಪ್ಲೇಟ್ ಯಾಕೆ ಇಟ್ಕೊಳ್ತಾ ಇದ್ದೀನಿ ಅಂದ್ರೆ, ಈಗ ಮೇಲೆ ಪ್ಲೇಟ್ ಅಲ್ಲಿ ಹಬೆ ಬಂದಾಗ ಕೆಳಗಡೆ ಪ್ಲೇಟ್ಗೆ ನೀರು ಬಿದ್ದು ಅದು ಸ್ಮೂತ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಒಂದೊಂದೇ ಪ್ಲೇಟ್ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲಿ ನಾವು ಈಗ ಚಟ್ನಿ ಮಾಡ್ಕೊಳ್ಳೋಣ. ಈ ಚಟ್ನಿ ಮಾಡ್ಕೊಳ್ಳೋದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಸೇರಿಸ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಇಡ್ಲಿಗೆ ಕಾಂಬಿನೇಷನ್ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೀಟಾಗಿ ಈ ರೀತಿ ಚೆನ್ನಾಗಿ ರೋಸ್ಟ್ ಆದ ನಂತರ ಇದಕ್ಕೆ ಮತ್ತೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಪಪ್ಪು, ಹಾಗೆ ಹಸಿ ಕೊಬ್ಬರಿ ಸ್ವಲ್ಪ, ಹುಣಸೆ ಹಣ್ಣು ಒಂದ್ ಸ್ವಲ್ಪ, ಕರಿಬೇವು ಸ್ವಲ್ಪ, ಇದಕ್ಕೆ ಮತ್ತೆ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದೀನಿ. 1-2 ಇಂಚ್ ಆಗೋಷ್ಟು ಶುಂಠಿ,
ಪುದೀನ ಮತ್ತು ಕೊತ್ತಂಬರಿ ಇಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಅಥವಾ ಬೇಕಿದ್ರೆ ಇದಕ್ಕೆ ಆಯಿಲ್ ಆದರೂ ಸೇರಿಸ್ಕೋಬಹುದು. ನಾನು ಕೊನೆಯಲ್ಲಿ 1 ಟೇಬಲ್ ಸ್ಪೂನ್ ಆಗಷ್ಟು ಆಯಿಲ್ ಸೇರಿಸ್ಕೊಂಡು ನೀಟಾಗಿ ಇದನ್ನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಥವಾ ಡ್ರೈ ರೋಸ್ಟ್ ಮಾಡ್ಕೊಂಡ್ರು ಪರವಾಗಿಲ್ಲ, ಯಾವ ರೀತಿ ಆಗುತ್ತೋ ಆ ರೀತಿ ನಾವು ರೋಸ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಆದ ನಂತರ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಟೇಸ್ಟ್ ಮಾಡಿ ನೋಡಿ, ಚಟ್ನಿ ಜೊತೆ ಇಡ್ಲಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಈಗ ತಣ್ಣಗಾಗಿದೆ, ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಇನ್ನು ಡೈಜೆಷನ್ಗೆ ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಆದರೂ ಸೇರಿಸ್ಕೋಬಹುದು. ನಾನು ಸೇರಿಸ್ಕೊಂಡಿಲ್ಲ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಬರೋಣ. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿ ಸ್ವಲ್ಪ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಂತರ ನಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಸೇರಿಸ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ಇದನ್ನ ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಮಿಕ್ಸಿ ಜಾರ್ಗೆ ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ತಕ್ಕಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಂತರ ಒಗ್ಗರಣೆನೂ ಮಾಡ್ಕೊಳ್ಳೋಣ. ಈ ರೀತಿ ನೋಡ್ತಾ ಇದ್ರಲ್ಲ, ಚಟ್ನಿ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಇದ್ರ ಜೊತೆ ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆ ಮತ್ತೆ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಕರಿಬೇವು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೇ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಬೇಕಿದ್ರೆ ಇಂಗು ಅದನ್ನು ಸೇರಿಸ್ಕೋಬಹುದು. ಸ್ವಲ್ಪ ಚೆನ್ನಾಗಿ ಚಟ್ಪಟ ಆದ ನಂತರ ಇದನ್ನ ನಾವೇನು ಚಟ್ನಿ ಮಾಡಿಟ್ಕೊಂಡಿದ್ದೀರಿ ಅದಕ್ಕೆ ಸೇರಿಸ್ಕೊಳ್ಳೋಣ. ನಂತರ ಟೊಮೆಟೊ ಚಟ್ನಿ ಈಗಾಗಲೇ ನೋಡಿದ್ರ, ನಾನು ಟೊಮೆಟೊ ಚಟ್ನಿ ಹೇಗೆ ಮಾಡೋದಂತ ಅದನ್ನು ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಬಹುದು. ನೀಟಾಗಿ ಚಟ್ನಿ ರೆಡಿ ಆಗಿದೆ. ಅಥವಾ ಟೊಮೆಟೊ ಪಿಕ್ಕಲ್ ರೆಸಿಪಿನೂ ಶೇರ್ ಮಾಡಿದ್ದೀನಿ, ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೀಟಾಗಿ ಹಿಲ್ ಬೆಂದಿದೆ. ಮತ್ತೆ ಕೈ ತೇವ ಮಾಡಿಕೊಂಡು ಟಚ್ ಮಾಡಿದ್ರೆ ಕೈಗೆ ಅಂಟು ಬರ್ತಾ ಇಲ್ಲ ಅಂತಂದ್ರೆ ಇದು ಚೆನ್ನಾಗಿ ಬೆಂದಿದೆ. ತೆಗೆದು ಮತ್ತೆ ನಾವು ಓಪನ್ ಮಾಡಿ ಇಟ್ಕೊಳ್ಳೋಣ. ಈಗ ನೀಟಾಗಿ ಬರಲ್ಲ ಅನ್ನೋರು ಈ ರೀತಿ ಒಂದು ಕಾಟನ್ ಬಟ್ಟೆ ಹಾಕ್ಬಿಟ್ಟು ಇಡ್ಲಿ ಪಾತ್ರೆಗೆ ಅದ್ರ ಮೇಲೆ ಬ್ಯಾಟರ್ ಇಟ್ಟು ನೀಟಾಗಿ ಬೇಯಿಸ್ಕೋಬಹುದು. ಇದೇ ರೀತಿ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ. ಆಗ ನೀಟಾಗಿ ಓಪನ್ ಮಾಡಬಹುದು. ಈಗ ಈಸಿಯಾಗಿ ಇಡ್ಲಿ ರೆಡಿ ಆಗಿದೆ. ಇದನ್ನ ತೆಗೆದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ರಲ್ಲ, ತುಂಬಾನೇ ಸಾಫ್ಟ್ ಆಗಿರುವಂತ ಇಡ್ಲಿ ರೆಡಿ ಆಗಿದೆ. ಸೊ ಬ್ರೇಕ್ಫಾಸ್ಟ್ಗೆ ಅಂತೂ ಬೆಸ್ಟ್ ಅಲ್ವಾ ಇಡ್ಲಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ತುಂಬಾನೇ ಇಷ್ಟಪಟ್ಟು ತಿಂತೀರಾ. ಯಾರಿಗೆಲ್ಲ ಬರಲ್ಲ ಇಡ್ಲಿ ಮಾಡೋದು, ಒಂದ್ಸಲ ಪರ್ಫೆಕ್ಟ್ ಆಗಿ ಬರಬೇಕಂದ್ರೆ ಈ ರೀತಿನ ಫಾಲೋ ಮಾಡಿ. ಸೊ ಈಸಿಯಾದ ಇಡ್ಲಿ ರೆಸಿಪಿ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.